ಬನ್ನಿ ಕೇಕ್ ಮಾಡೋಣ. ಬನ್ನಿ ಜನರೇ ಬನ್ನಿ ಬನ್ನಿ. ಕೇಕ್ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬೆಳಗ್ಗೆನೆ ಹೋಗಿ ಮಾರ್ಟಲ್ಲಿ ಶಾಪ್ ಮಾಡ್ಕೊಂಡು ಬಂದ್ವಿ. ಏನಿಲ್ಲ, ತುಂಬಾ ಸಿಂಪಲ್ ರೆಸಿಪಿ ಇದು. ನಾನಿಲ್ಲಿ 2 ಪ್ಯಾಕ್ ಆಫ್ ಬಾರ್ನ್ ಬಿಸ್ಕೆಟ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಓರಿಯೋ ಬಿಸ್ಕೆಟ್ ಕೂಡ ಯೂಸ್ ಮಾಡ್ಬೋದು. ಮತ್ತೆ 1 ಪ್ಯಾಕೆಟ್ ಈನೋ ತಗೊಂಡಿದ್ದೀನಿ. ಅದು ಅವ್ರು ಕೇಕ್ ಮಾಡಿದ್ಮೇಲೆ ಹೊಟ್ಟೆ ನೋವು ಬರುತ್ತಲ್ಲ ನಮಗೆ, ಅದಕ್ಕೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮತ್ತೆ 1 ಪ್ಯಾಕ್ ಡೈರಿ ಮಿಲ್ಕ್. ಡೈರಿ ಮಿಲ್ಕ್ ಚಾಕ್ಲೇಟ್ ಇದು ನಾನು ತಗೊಂಡೆ, ಇದು ನನ್ನ ಫೇವ್ರೆಟ್. ಓಕೆ ವೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಜಾರ್ ತೊಗೊಂಡು ಅದಕ್ಕೆ ಬಿಸ್ಕೆಟ್ಸ್ನ ಪೀಸ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗೆ ಇರಬೇಕು. ಅದು ಗ್ರೈಂಡ್ ಮಾಡಿರೋ ಮಿಕ್ಸ್ಚರ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಒಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಗು ಇದ್ದರೆ ಅದ್ರ ಕೈಲಿ ಈನೋ ಹಾಕ್ಸಿ. ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಆ ಮಿಕ್ಸ್ಚರ್ಗೆ 1 ಪ್ಯಾಕ್ ಈನೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೇಕ್ ಮಾಡೋಕ್ಕೆ ಈ ಥರ ಬೌಲ್ ತೊಗೊಂಡು ಅದಕ್ಕೆ ಬಟರ್ ಪೇಪರ್ ಪ್ಲೇಸ್ ಮಾಡಬೇಕು. ನಮ್ಮ ಹತ್ರ ಬಟರ್ ಪೇಪರ್ ಖಾಲಿ ಆಗಿತ್ತು ಅಂತ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ತಿದ್ದೀವಿ, ಯಾಕಂದರೆ ಕೇಕು ಸ್ಟಿಕ್ ಆಗಬಾರ್ದು ಅಂತ. ಅದಾದಮೇಲೆ ಬೌಲಲ್ಲಿರೋ ಮಿಕ್ಸ್ಚರ್ನ ಕೇಕ್ ಮಾಡೋ ವಿಸಿಲಲ್ಲಿ ಹಾಕಬೇಕು. ಈಗ ಸಾಲ್ಟ್ ಪ್ರೀ ಹೀಟ್ ಆಗಿದೆ, ಅದ್ರ ಕೆಳಗಡೆ ಹಿಂಗೆ ಪಾತ್ರೆ ಇಟ್ಟು ಕೇಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇದನ್ನು ಎಷ್ಟು ಮಿನಿಟ್ಸ್ ಬಿಡಬೇಕು ಅಂತ ಗೊತ್ತಿಲ್ಲ. 20 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡ್ತೀವಿ. ಚೆನ್ನಾಗಾಗಿದ್ರೆ ತಿಂತೀವಿ, ಇಲ್ಲ ಅಂದರೆ ಗೋವಿಂದ.